ಸಿಎಂ ಡಿಸಿಎಂ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಕ್ತಾಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡೋರಿದ್ದಾರೆ. ಆ ಸುದ್ದಿಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇದೆ. ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡುವಂತಹ ಪ್ಲಾನ್ ಅನ್ನ ಹಾಕಿತ್ತು ಹೈಕಮಾಂಡ್. ಅದು ಯಶಸ್ವಿಯಾಗಿದೆ. ಹೈಕಮಾಂಡ್ ಸೂಚನೆಯಂತೆ ನಡೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ನಗ್ನಗ್ತಾ ತಿಂಡಿ ಸೇವನೆ ಮಾಡಿದ್ದಾರೆ. ಅದಾದ ನಂತರ ನಾಯಕತ್ವದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಎಷ್ಟೇ ಗೊಂದಲಗಳಿದ್ರು ಆ ಗೊಂದಲಗಳ ನಡುವೆಯೂ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂತಹ ಸಂದೇಶ. ಸೂಪರ್ ಸಂಡೆಗೂ ಮೊದಲೇ ಸಿಎಂ ಡಿಸಿಎಂ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಏನಾಯ್ತು, ಮಧ್ಯಪ್ರದೇಶದಲ್ಲಿ ಏನಾಯ್ತು, ಅದು ಕರ್ನಾಟಕದಲ್ಲೂ ಆಗೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಸದ್ಯ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದೇ 3 ರಾಜ್ಯಗಳಲ್ಲಿ. ಅದರಲ್ಲಿ ದೊಡ್ಡ ರಾಜ್ಯ ಅಂದ್ರೆ ಕರ್ನಾಟಕವನ್ನ ಈ ತಿಕ್ಕಾಟದ ಕಾರಣಕ್ಕಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಳೋಕೆ ಅಥವಾ ಏನೋ ಎಡವಟ್ಟು ಮಾಡ್ಕೊಳ್ಳೋಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧ ಇಲ್ಲ. ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ನಡುವೆ ಇದೇ ರೀತಿಯಾದಂತಹ ತಿಕ್ಕಾಟ ಹಲವು ಸಮಯಗಳ ಕಾಲ ನಡೆದಿತ್ತು. ಬಟ್ ಫೈನಲಿ ರಾಹುಲ್ ಗಾಂಧಿ ಅವರ ಮಧ್ಯಪ್ರವೇಶದಿಂದ ಸಚಿನ್ ಪೈಲಟ್ ಸೈಲೆಂಟ್ ಆದ್ರು. ಅಶೋಕ್ ಗೆಹ್ಲೋಟ್ಗೆ ಬೆಂಬಲವನ್ನ ಸೂಚಿಸಿದ್ರು. 2018ರಲ್ಲಿ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ ಪಕ್ಷ. 2020ರಲ್ಲಿ 2 ವರ್ಷಗಳ ಬಳಿಕ ಅಲ್ಲೂ ಕೂಡ ತಿಕ್ಕಾಟ ಎದ್ದಿತ್ತು. ಮತ್ತೊಂದ್ ಕಡೆ ಮಧ್ಯಪ್ರದೇಶದಲ್ಲಿ ಅಲ್ಲಿ ಹಿರಿಯ ನಾಯಕ ಕಮಲ್ ನಾಥ್ ಅವರ ವಿರುದ್ಧ ಸಿಡಿದೇಳ್ತಾರೆ ಜ್ಯೋತಿರಾದಿತ್ಯ ಸಿಂಧ್ಯಾ. ಇದೇ ಕಾರಣಕ್ಕೆ, ಕುರ್ಚಿ ಕಿತ್ತಾಟದ ಕಾರಣಕ್ಕೆ. ಆದ್ರೆ ಮಧ್ಯಪ್ರದೇಶದಲ್ಲಿ ಸರ್ಕಾರವನ್ನ ಉಳಿಸಿಕೊಳ್ಳೋಕೆ ಕಾಂಗ್ರೆಸ್ ಪಕ್ಷ ವಿಫಲವಾಗ್ಬಿಡುತ್ತೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಬಿಜೆಪಿಗೆ ಸೇರ್ಬಿಡ್ತಾರೆ. ಆಪರೇಷನ್ ಕಮಲ ಆಗೋಗುತ್ತೆ. ಆನಂತರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. 2 ರಾಜ್ಯಗಳಲ್ಲಿ ಈ ಪರಿಸ್ಥಿತಿಯನ್ನ ನೋಡ್ಬಿಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಕರ್ನಾಟಕದಲ್ಲೂ ಆ ಪರಿಸ್ಥಿತಿ ಆಗೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕಾಗಿಲ್ಲ. ಹಾಗಾಗಿನೇ ಉಭಯ ನಾಯಕರು ಕೂಡ ಈಗ ಆಲ್ರೆಡಿ ಹಲವು ಸಂದರ್ಭಗಳಲ್ಲಿ, ಹಲವು ವೇದಿಕೆಗಳಲ್ಲಿ ನಾವು ಹೈಕಮಾಂಡ್ನ ಆದೇಶಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿಚಾರವನ್ನ ಮಾತನಾಡೋದಾದ್ರೆ, ರೆಬೆಲ್ ಆಗುವಂತಹ ನಾಯಕ, ಪಕ್ಷದ ಹೈಕಮಾಂಡ್ ವಿರುದ್ಧ ರೆಬೆಲ್ ಆಗುವಂತಹ ನಾಯಕ ಡಿಕೆ ಶಿವಕುಮಾರ್ ಅವರಲ್ಲ. ಅದನ್ನ ಅವರು ಹಲವು ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಹುಟ್ಟಿನಿಂದ ಕಾಂಗ್ರೆಸ್, ನಾನು ಸಾಯುವುದು ಕೂಡ ಕಾಂಗ್ರೆಸ್ಸಿಗನಾಗಿ ಅನ್ನೋದನ್ನ ಹಲವು ಸಂದರ್ಭದಲ್ಲಿ ವೆರಿ ಕಾನ್ಫಿಡೆಂಟ್ಲಿ ಒತ್ತಿ ಹೇಳುವಂತಹ ಕೆಲಸವನ್ನ ಮಾಡಿದವರು ಡಿಕೆ ಶಿವಕುಮಾರ್ ಅವರು. ಪಕ್ಷ ನಿಷ್ಠೆಯ ವಿಚಾರಕ್ಕೆ ಬಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಆವತ್ತು ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿದಾಗ ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದು ಕೂಡ ಸೋನಿಯಾ ಗಾಂಧಿ ಅವರ ಮೇಲಿನ ನಿಷ್ಠೆ, ಹೈಕಮಾಂಡ್ ಮೇಲಿನ ನಿಷ್ಠೆ ಇದ್ದಂತಹ ಕಾರಣಕ್ಕಾಗಿ. ಹಾಗಾಗಿ ಅಂತಹ ಸಿಚುವೇಶನ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗ್ಲಿಕ್ಕಿಲ್ವೇನೋ. ಬಟ್ ಸದ್ಯಕ್ಕೆ ಎದ್ದಿರುವಂತಹ ಗೊಂದಲ, ಈ ತಿಕ್ಕಾಟ, ಈ ತೀವ್ರಗೊಂಡಿರುವಂತಹ ಬಿಗಿಪಟ್ಟು ಇದು ಬೇರೆಯದ್ದೇ ಸಂದೇಶವನ್ನ ಪಾಸ್ ಮಾಡ್ತಾ ಇದೆ ಹೊರಗಡೆಗೆ. ರಾಷ್ಟ್ರ ರಾಜಕಾರಣದಲ್ಲೂ ಎಲ್ಲೋ ಹೈಕಮಾಂಡ್ ವೀಕ್ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಖುದ್ದು ವಿಪಕ್ಷ ನಾಯಕರು ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದನ್ನ ಆಗ್ಲೇ ಗಮನಿಸಿದ್ರಿ. ಹೈಕಮಾಂಡ್ ದುರ್ಬಲವಾಗಿದೆ, ಹೈಕಮಾಂಡ್ ವೀಕ್ ಆಗಿದೆ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಷನ್ ನ ತೆಗೆದುಕೊಳ್ಳೋಕೆ ಹೈಕಮಾಂಡ್ಗೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯಾದಂತಹ ಚರ್ಚೆಗಳು ಅದು ಕಾಂಗ್ರೆಸ್ ಹೈಕಮಾಂಡ್ಗೂ ಬೇಕಾಗಿಲ್ಲ. ಫೈನಲ್ ಡೆಸಿಷನ್ ದೆಹಲಿಯದ್ದೇ ಆದ್ರೂ, ಕಾಂಗ್ರೆಸ್ ಹೈಕಮಾಂಡ್ನದ್ದೇ ಆದ್ರೂ ಕೂಡ ಉಭಯ ನಾಯಕರ ಮಧ್ಯೆ ತಿಕ್ಕಾಟ ಇದೆ, ಗೊಂದಲ ಇದೆ ಅನ್ನುವಂತಹ ಸಂದೇಶ ಹೋಗೋದು ಬೇಡ. ಏನೇ ಆದ್ರೂ ಸ್ಮೂತ್ ಟ್ರಾನ್ಸಿಷನ್ ಆಗ್ಲಿ. ನಿರ್ಧಾರ ನಾಳೆ ಆಗುತ್ತೋ ಅಥವಾ ಅಧಿವೇಶನ ಮುಗಿದ ಮೇಲೆ ಆಗುತ್ತೋ ಅದು ಹೈಕಮಾಂಡ್ಗೆ ಬಿಟ್ಟಿತ್ತು. ಆದ್ರೆ ನಿರ್ಧಾರ ಆಗೋ ತನಕನೂ ನೀವು ಸಂಯಮದಿಂದ ಇರಬೇಕು. ನಿಮ್ಮ ನಡುವೆ ಬಿಕ್ಕಟ್ಟಿದೆ ಅನ್ನುವಂಥದ್ದನ್ನ ತೋರಿಸಿ ಸರ್ಕಾರನೇ ಅಸ್ಥಿರವಾಗಿದೆ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡುವುದಕ್ಕೆ ಹೋಗಬೇಡಿ ಅಂತ ಹೇಳಿನೇ ಹೈಕಮಾಂಡ್ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಆಯೋಜನೆ ಮಾಡಿತ್ತು. ಹೈಕಮಾಂಡ್ ನ ಉದ್ದೇಶ ಸರ್ವಾಗಿದೆ. ಯಾಕಂದ್ರೆ ಇಬ್ರು ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿ ತೋರಿಸೋದಕ್ಕೆ ಕ್ಯಾಮ್ರಾಮನ್ಸ್, ವಿಡಿಯೋಗ್ರಾಫರ್ಸ್ ಮೊದಲೇ ಅಲ್ಲಿದ್ರು. ಆ ವಿಡಿಯೋಗಳು ರೆಕಾರ್ಡ್ ಆದವು, ಫೋಟೋಗಳು ತೆಗೆದಾಯ್ತು. ನಗ್ನಗ್ತಾನೆ ಇಬ್ಬರ ಮಧ್ಯೆ ಮಾತುಕತೆ ನಡೆದಿದೆ ಅನ್ನುವಂತಹ ಒಂದು ಸಂದೇಶವನ್ನ ಪಾಸ್ ಮಾಡುವಂತಹ ಕೆಲಸ ಆಯ್ತು. ಆದ್ರೆ ಅದಾದ ನಂತರ ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದೆ. ಉಭಯ ನಾಯಕರು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಈಗಿರುವಂತಹ ಈ ಗುದ್ದಾಟಕ್ಕೆ ಸಂಬಂಧಪಟ್ಟ ಹಾಗೆ, ಕುರ್ಚಿ ಕಾದಾಟಕ್ಕೆ ಸಂಬಂಧಪಟ್ಟ ಹಾಗೆ ಸಭೆನೂ ಮುಕ್ತಾಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ನಿವಾಸದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತಹ ನಂತರದಲ್ಲಿ ಉಭಯ ನಾಯಕರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆ ಟೈಮ್ನಲ್ಲಿ ಉಭಯ ನಾಯಕರು ಹೇಳೋದೇನು, ಬಹುಶಃ ಒಗ್ಗಟ್ಟಿನ ಮಾತುಗಳನ್ನೇ ಹೇಳಬಹುದು. ನಾವಿಬ್ರು ಒಗ್ಗಟ್ಟಾಗಿದ್ದೀವಿ, ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೋ ಅದಕ್ಕೆ ನಾನೂ ಬದ್ಧ ಆಗಿದ್ದೀನಿ, ಡಿಕೆ ಶಿವಕುಮಾರ್ ಅವರು ಬದ್ಧ ಆಗಿದ್ದಾರೆ, ನಮ್ಮದು ಹೈಕಮಾಂಡ್ ಪಕ್ಷ, ನಾವು ಯಾವ ರೀತಿಯಾದಂತಹ ಗೊಂದಲಗಳನ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನ ಹೇಳುವಂತಹ ಸಾಧ್ಯತೆ ಹೆಚ್ಚು.
ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದು ಡಿಸಿಷನ್ ನ ಬಂದು ಹೇಳ್ತಾರೆ ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದೇ ಡಿಸಿಷನ್ ಈ ಇಬ್ಬರು ನಾಯಕರು ಚರ್ಚೆ ಮಾಡಿ ಬರುವಂತಹ ಡಿಸಿಷನ್ ಅಲ್ಲ ಸದ್ಯಕ್ಕೆ ಇರುವಂತಹ ಸಮಸ್ಯೆ. ಡಿಸಿಷನ್ ಮಾಡಬೇಕಾಗಿರೋರು ಯಾರು? ಹೈಕಮಾಂಡ್ ನಾಯಕರು. ಸಮಸ್ಯೆ ಇಬ್ಬರ ಮಧ್ಯೆ ಇದ್ರೂ ಕೂಡ ನಿರ್ಧಾರ ಅಲ್ಲಿಂದ ಬರಬೇಕು. ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ ಖಾತೆಯಲ್ಲಿ ಹಾಕಿದಂತಹ ಟ್ವೀಟ್ ಅನ್ನ ಗಮನಿಸಿದ್ರಿ. ಖುದ್ದು ಡಿಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಸೇಮ್ ಫೋಟೋಗಳನ್ನ ಹಾಕಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರನ್ನ ಇವತ್ತು ಅವರ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಉಪಹಾರ ಸಭೆಯನ್ನ ನಡೆಸಲಾಯಿತು ಅಂತ ಹೇಳಿ ಖುದ್ದು ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಮೆಟ್ ಆನರಬಲ್ ಸಿಎಂ ಶ್ರೀ ಸಿದ್ದರಾಮಯ್ಯ ಅವರು ಎಟ್ ಕಾವೇರಿ ರೆಸಿಡೆನ್ಸ್ ದಿಸ್ ಮಾರ್ನಿಂಗ್ ಫಾರ್ ಎ ಬ್ರೇಕ್ಫಾಸ್ಟ್ ಮೀಟಿಂಗ್, ಅ ಪ್ರೊಡಕ್ಟಿವ್ ಡಿಸ್ಕಷನ್ ಆನ್ ಕರ್ನಾಟಕಸ್ ಪ್ರಯಾರಿಟೀಸ್ ಅಂಡ್ ದಿ ರೋಡ್ ಅಹೆಡ್ ಅಂತ ಹಾಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೊರಗಡೆ ಬಂದು ಏನ್ ಮಾತನಾಡ್ತಾರೆ ಅಥವಾ ಸಿಎಂ ಏನ್ ಹೊರಗಡೆ ಬಂದು ಮಾತನಾಡ್ತಾರೆ ಅನ್ನೋದ್ರ ಹಿಂಟ್ ಅಂತೂ ಸಿಗ್ತಾ ಇದೆ ನೋಡಿ. ಬಹಳ ಕ್ಲಿಯರ್ ಕಟ್ ಆಗಿ ಹಾಕಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಟ್ವೀಟ್ ನಲ್ಲಿ. ಅ ಪ್ರೊಡಕ್ಟಿವ್ ಡಿಸ್ಕಷನ್ ಆನ್ ಕರ್ನಾಟಕಸ್ ಪ್ರಯಾರಿಟೀಸ್, ಕರ್ನಾಟಕದ ಪ್ರಯಾರಿಟಿಗಳು, ಕರ್ನಾಟಕದ ಆದ್ಯತೆ, ಮೇ ಬಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಆದ್ಯತೆ ಏನು, ಕರ್ನಾಟಕದ ಪ್ರಯಾರಿಟಿ ಏನು, ಅದರ ಬಗ್ಗೆ ಒಂದು ಉತ್ತಮವಾದಂತಹ ಡಿಸ್ಕಷನ್, ಒಂದು ಫಲಪ್ರದವಾದಂತಹ ಡಿಸ್ಕಷನ್ ಅನ್ನ ನಾನು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದೀವಿ. ಜೊತೆಗೆ ದ ರೋಡ್ ಅಹೆಡ್ ಅಂದ್ರೆ ಮುಂಬರುವಂತಹ ದಿನಗಳು, ಮುಂಬರುವಂತಹ ಸಮಯ, ಆ ಬಗ್ಗೆಯೂ ನಾವು ಚರ್ಚೆಯನ್ನ ಮಾಡಿದೀವಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಟ್ವೀಟ್ ನಲ್ಲಿ ತಿಳಿಸಿದ್ದಾರೆ. ಅಲ್ಲಿಗೆ ಹೊರಗಡೆ ಬಂದು ಬಹುಶಃ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೋ ಏನೋ. ಹೈಕಮಾಂಡ್ ನಾಯಕರೇ ಸೂಚನೆಯನ್ನ ಕೊಟ್ಟರು, ಹೈಕಮಾಂಡ್ ನಾಯಕರೇ ಈ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು ಕೂಡ ನಾವು ಚರ್ಚೆ ಮಾಡಿದ್ದು ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ, ನಾವು ಚರ್ಚೆ ಮಾಡಿದ್ದು ಸರ್ಕಾರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ನಾವು ಚರ್ಚೆ ಮಾಡಿದ್ದು ಪಕ್ಷದ ಪೊಲಿಟಿಕಲ್ ಸ್ಟ್ರಾಟಜಿಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಹೇಳಬಹುದೋ ಏನೋ. ನಾವು ಅಲ್ಲಗಳೆಯುವ ಹಾಗಿಲ್ಲ, ಅವ್ರು ಚರ್ಚೆ ಒಳಗಡೆ ಏನೇ ಮಾಡಿರಬಹುದು, ಬಟ್ ಹೊರಗಡೆ ಬಂದು ಮಾಧ್ಯಮಗಳಿಗೆ ಈ ಸಂದೇಶವನ್ನ ಕೊಡಬಹುದೋ ಏನೋ. ಯಾಕಂದ್ರೆ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ, ಕೇಂದ್ರದ ಅಧಿವೇಶನವೂ ಆರಂಭ ಆಗ್ತಾ ಇದೆ, ಸಂಸತ್ತಿನಲ್ಲಿ ಅಧಿವೇಶನ ಆರಂಭ ಆಗ್ತಾ ಇದೆ, ಮತ್ತೊಂದು ಕಡೆ ಚಳಿಗಾಲದ ಅಧಿವೇಶನ ರಾಜ್ಯದಲ್ಲಿ ಡಿಸೆಂಬರ್ 8ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಆ ಅಧಿವೇಶನಕ್ಕೂ ಮೊದಲು ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ, ನಮ್ಮಿಬ್ಬರ ಮಧ್ಯೆ ಬಿಕ್ಕಟ್ಟಿದೆ, ನಮ್ಮಿಬ್ಬರ ಮಧ್ಯೆ ತಿಕ್ಕಾಟ ಇದೆ ಅನ್ನೋದು ವಿಪಕ್ಷಗಳ ಸೃಷ್ಟಿ. ನಮ್ಮ ನಡುವೆ ಅಂಥದ್ದೇನೂ ಇಲ್ಲ. ನಮ್ಮ ಬದ್ಧತೆ ಕರ್ನಾಟಕದ ಅಭಿವೃದ್ಧಿಗೆ, ನಮ್ಮ ಬದ್ಧತೆ ಕರ್ನಾಟಕದಲ್ಲಾಗುವಂತಹ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಏನಿದೆಯೋ ಅದಕ್ಕೆ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡುವಂತಹ ಪ್ರಯತ್ನವನ್ನ ಉಭಯ ನಾಯಕರು ಮಾಡಬಹುದೇನೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.